ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾನು ವ್ಲಾಗ್ನ ಅರೌಂಡ್ 6 o'clock ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಪ್ಪ ಅಂತಂದರೆ ನಮ್ಮ ಮನೇಲಿ ಇವತ್ತು ಸ್ಪೆಷಲಾಗಿ ಹೋಳಿಗೆ ಮಾಡ್ತಾಯಿದ್ದೀವಿ. ನಮ್ಮಮ್ಮ ನಾನು ಎಲ್ಲಿ ನಿಮ್ಮ ಅಮ್ಮನೇ ಕಾಣಿಸ್ತಲ್ವಲ್ಲ ಅಂತ ಅನ್ಕೋತಿದ್ದೀರಾ. ನಮ್ಮಮ್ಮ ಇನ್ನೂ ಕೆಲಸದಿಂದ ಬಂದಿಲ್ಲ. ನಾನುವೇ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೋಳಿಗೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಮಳೆ ಬರೋ ಥರನೂ ಆಗೈತೆ. ತೋರಿಸ್ತೀನಿ ವೆದರ್ ಯಾವ ಥರ ಐತಿ ನಮ್ಮ ರಾಮನಗರದಲ್ಲಿ ಅಂತಂದ್ಬಿಟ್ಟು ನೋಡಿ. ಸೊ ನಿಮಗೆ ವಿಡಿಯೋದಲ್ಲಿ ಬಿಸಿಲು ಥರ ಕಾಣಿಸ್ಬೋದು, ಬಟ್ ವೆದರು ಫುಲ್ಲು ಪೀಸಾಗಿ ಮಳೆ ಬರೋ ಮೂಮೆಂಟಲ್ಲಿದೆ. ಸೊ ನಮ್ಮಮ್ಮ ಇನ್ನೂ ಬರೋದು ಲೇಟ್ ಅಂತೆ. ಸೊ ಅವ್ರು ಬಂದು ಸ್ಟೇ ಅಂತೂ ಆಗಲ್ಲ, ಮನೇಲಿ ಹೊರಟೋಗ್ಬಿಡ್ತಾರೆ. ಇವಾಗ ರೈಸು ಮತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅಷ್ಟಲ್ಲ, ನಮ್ಮಮ್ಮ ಬರೋಷ್ಟಲ್ಲ ರೈಸ್ ಮತ್ತು ಸಾಂಬಾರು ಮಾಡಿಬಿಡೋಣ. ಸೊ ಇವಾಗ ನಾನು ಬೇಳೆ ಸಾಂಬಾರು ಮಾಡ್ತೀನಿ. ತರಕಾರಿ ಸಾಂಬಾರೆಲ್ಲ ಏನು ಮಾಡೋದಿಲ್ಲ. ನಾರ್ಮಲಾಗಿ ಆಲೂಗೆಡ್ಡೆ ಬೇಳೆ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ತೀನಿ. ಸೊ ನಾನು ಯಾವ ಥರ ಬೇಳೆ ಸಾಂಬಾರು ಮಾಡ್ತೀನಿ ಬಿಟ್ಟು ನಿಮ್ಮನ್ನೇನು ತೋರಿಸ್ತೀನಿ, ಬನ್ನಿ ನೋಡಿ. ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮಮ್ಮ ಬರೋದೇನು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಬರೋಕ್ಕೆ ಮುಂಚೆ ಸ್ವಲ್ಪ ರೈಸು ಮತ್ತು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಬೇಳೆ ಸಾಂಬಾರಿಗೆ ಒಂದು ಸ್ಮಾಲ್ ಸೈಜಷ್ಟು ಒಂದು 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊ, ಹಾಗೆ ಇದರಲ್ಲಿ 1 ಈರುಳ್ಳಿ, ಅರ್ಧ ಈರುಳ್ಳಿ ಮಾತ್ರ ಹಾಕ್ತೀನಿ. ಸೊ ಇದನ್ನು ಮೊದಲು ಕಟ್ ಮಾಡ್ಕೊಡೋಣ ಬನ್ನಿ. ಒಂದು ಟೊಮೊಟೊ ಮತ್ತೆ ಅರ್ಧ ಈರುಳ್ಳಿ ಹಚ್ಕೊಂಡಿದ್ದೀನಿ. ಇದನ್ನ ಇವಾಗ ಕುಕ್ಕರ್ಗೆ ಹಾಕೋಬೇಕು. ಮತ್ತೆ ಆಲೂಗಡ್ಡೆ ಮತ್ತೆ ತೊಗರಿಬೇಳೆ. ಇದೇನಪ್ಪ ತೊಗರಿಬೇಳೆ ಈ ಥರ ಐತೆ ಅಂತ ಅನ್ಕೊಂಡಿದ್ದೀನಿ. ಇದು ಅಂಗಡಿ ತೊಗರಿಬೇಳೆ ಎಲ್ಲ, ನಮ್ಮ ಮನೇಲೆ ತಯಾರಿಸಿರುವಂತಹ ತೊಗರಿಬೇಳೆ. ಕಣ್ಣಲ್ಲೆಲ್ಲ ನೀರು ಬರ್ತೈತೆ, ಬಿಕಾಸ್ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೀನಿ ಅದಕ್ಕೆ. ತೊಗರಿಬೇಳೆ 2 ಲೋಟ ಆಗುವಷ್ಟು ನೀರು ಹಾಕೊಂಡಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು. ನಂತರ ನಾನು ಮನೆಯಲ್ಲೇ ತಯಾರಿಸಿರುವಂತಹ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇದರಲ್ಲಿ 1 ಸ್ಪೂನ್ ಸಾಕು. ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ನಂತರ ರುಚಿ ನೋಡಿ ಹಾಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಇಟ್ಟು ಸಾಂಬಾರು ಪುಡಿ ಹಾಕಿದ್ವಲ್ಲ ಸ್ವಲ್ಪ ತಿರುಗಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ 1, 3 ಅಥವಾ 4 ವಿಸಿಲ್ನ ಕೂಗಿಸ್ಕೋಬೇಕು. ಇವಾಗ ಸೊ 1, 4 ವಿಸಿಲ್ ಕೂಗಲಿ ಗೈಸ್. ಹಾಗೆ ಸ್ವಲ್ಪ ಸಾಂಬಾರೆಲ್ಲ ಕುಕ್ಕರ್ಗೆ ಇಟ್ಟಿದ್ದೀನಿ. ಸೊ ಅಲ್ಲಿ ತಮಟೆ ಸೌಂಡ್ ಬರ್ತೈತಲ್ಲ, ತಮಟೆ ಬಡಿತಾರೆ ನೋಡಿ. ಐ ಥಿಂಕ್ ಅಲ್ಲಿ ದೇವ್ರು ತಗೊಂಡು ಹೋಗ್ತಿದ್ದಾರೆ. ನಿಮಗೂ ತೋರಿಸ್ತೀನಿ ಬನ್ನಿ ಪ್ಲೀಸ್. ಅಲ್ಲ ಎಲ್ಲ ದೇವರು ಇಲ್ಲಿ ಕಾಣಿಸ್ತಾ ಇಲ್ಲ. ಇದು ನಮ್ಮ ಅಮ್ಮ ಬಂದೇ ಇಲ್ಲ ಗೈಸ್. ನಾನು ಇವಾಗ ಅಲ್ಲೇ ಸಾಂಬಾರು ಮಾಡಿ ಹೋಳಿಗೆಗೆಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಅಮ್ಮನೇ ಬಂದಿಲ್ಲ. ಅಲ್ಲೇ ಕತ್ಲೆ ಬೇರೆ ಆಯ್ತದೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಅರೌಂಡ್ 6 o'clock ಆಗಿತ್ತು. ಇವಾಗ ಅಲ್ಲೇ 7 o'clock ಹತ್ತಿರ ಆಯ್ತದೆ. ತಲೆ ಕೆಡ್ತದೆ. ಹಾಯ್ ಮಾಡು. ಹಾಯ್ ತಮ್ಸಪ್ಪಲ್ಲ, ಇವರೇ ನಮ್ಮ ಹಸ್ಬೆಂಡ್. ಜಾಸ್ತಿ ವೀಡಿಯೋಗೆಲ್ಲ ಬರಲ್ಲ, ಬಟ್ ಸಪೋರ್ಟ್ ಎಲ್ಲ ಮಾಡ್ತಾರೆ ಅಷ್ಟೇ. ಇವಾಗ ನಮ್ಮಮ್ಮ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ದೊಡ್ಡಮ್ಮ ಬರ್ತದೆ ಅಂತ ಗೊತ್ತಿರಲಿಲ್ಲ. ನಮ್ಮ ದೊಡ್ಡಮ್ಮ ಮಮ್ಮಿ ಹಾಯ್ ಮಾಡು. ಅವಾಗಿಂದ ನಿನ್ನ ಬ್ಲಾಗಲ್ಲಿ ಹೇಳಿ ಸಾಕಾಯ್ತು ನನಗೆ. ಹಾಯ್ ಮಾಡಿದ್ರೆ ಬಾಯ್ ಬರ್ತದ ಮಮ್ಮಿ. ಇವರೇ ನಮ್ಮಮ್ಮ. 2ನೇ ಸಲ ಬರ್ತಾಯಿರ್ಬೇಕೇನೋ. ಇವ್ರು ಫಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಿ ಇವ್ರನ್ನ. ಬಂದರು. ಸ್ವಲ್ಪ ಟೀ ಐತೆ. ಹಾಂ ಮೊನ್ನೆ ಏನು ಮೊನ್ನೆ ಬಿಟ್ಟಿದ್ದಾ? ಇಲ್ಲ, ಏಕೆ
ಯಾರು ಏನಂತೀರೇ ಹಾಂ ಇವಾಗ ಅವ್ರಿಗೋಸ್ಕರ ಟೀ ಇಟ್ಟಿದ್ದೀನಿ. ಸೊ ಇವಾಗ ಹಾಂ ಎಲ್ಲರೂ ನೋಡ್ಬೋದು ವಿಡಿಯೋನ. ನಮ್ಮಮ್ಮಲ್ಲಿ ನಾನು ಏನೋ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀವಿ. ಬರೀ ನಾವು ಇವ್ರ ಹೆಸರು ಅನಿತಾ, ನಮ್ಮಮ್ಮ. ಇವಾಗ ಅವ್ರಿಗೆ ಟೀ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ನನಗೇನು ಇಷ್ಟ ಟೀ ಮಾಡ್ತಾ ಇದ್ದೀನಿ. ಇವಾಗ ನಾನು ಟೀ ಬಿಟ್ಬಿಟ್ಟಿದ್ದೀನಿ ಗೈಸ್, ಕುಡಿತಾ ಇಲ್ಲ. ಅವಾಗ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಒಂದು 5 ಸಲ ಟೀ ಕುಡಿತಿದ್ದೆ, ಇವಾಗ 1-2 ಸಲ. ನಮ್ಮ ಮನೆಯಲ್ಲಿ ಒಬ್ಬಿಟ್ಟು ಮಾಡ್ತಾ ಇದ್ದೀವಿ. ಅವಾಗ ಹೇಳಿದ್ವಿ ಮಮ್ಮಿ ನಾವು ಒಬ್ಬಿಟ್ಟು ಮಾಡ್ತಾಯಿದ್ದೀವಿ, ನಮ್ಮ ಬರ್ತಾರೆ ಅವ್ರು ಸಹ ಹೆಲ್ಪ್ ಮಾಡಿಕೊಡ್ತಾರೆ, ನಾವಿಬ್ಬರು ಮಾಡ್ತೀವಿ ಅಂತ. ನಾನು ಆವಾಗಲೇ ಬೇಳೆನ ಮತ್ತು ಆಲೂಗಡ್ಡೆ ಬೇಯಕ್ಕೆ ಅದಕ್ಕೆ ಹಾಕ್ಕೊಂಡಿದ್ನಲ್ವಾ, ಸೊ ಅದನ್ನು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಬಿಸಿ ಇರುತ್ತೆ, ಕೈಗೆ ಆರಿಬಿಡುತ್ತೆ, ನೋಡಿಕೊಂಡು ಹುಷಾರಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆಯಲ್ ಹಾಕ್ಕೊಂಡಿದ್ದೀನಿ. ಸೊ ಆಯಲ್ ಸ್ವಲ್ಪ ಬಿಸಿ ಆಗಬೇಕು. ಸಾಸಿವೆ, ಅದರ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಏನು ಸಾಂಬಾರು ಮಾಡಿ ಇಟ್ಕೊಂಡಿದ್ವಿ, ಇದಕ್ಕೆ ಒಗ್ಗರಣೆ. ಅದರಲ್ಲ ಬೇಳೆ ಸಾಂಬಾರು ಕ್ವಿಕ್ಕಾಗಿ ಬೇಗನೆ ಆಗಿಬಿಡುತ್ತೆ, ಬಟ್ ನಾನು ಮಾಡ್ಕೊಂಡು ಸ್ವಲ್ಪ ಲೇಟ್ ಆಯಿತು ಮಾಡೋದು. ಸೊ ಇವಾಗ ನೆಕ್ಸ್ಟ್ ನಾವು ಹೋಳಿಗೆ ಮಾಡ್ತೀವಿ, ಅದನ್ನು ತೋರಿಸ್ತೀವಿ ನೋಡಿ. ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಹರಟೆ ಮಾಡ್ಕೊಂಡು ಕೂತವ್ರೆ. ನಾನು ತೆಂಗಿನಕಾಯಿ ಸಾಕಾಗಲಿ ಅಂದ್ಬಿಟ್ಟು ನಮ್ಮಮ್ಮಗೆ ಒಂದೇ ಒಂದು ಕೊಬ್ಬರಿಕಾಯಿನ ಮತ್ತೆ ಹಚ್ಕೋತಿದ್ದಾರೆ. ಸೊ ಇಲ್ಲಿ ನಾನು ಒಬ್ಬಟ್ಟಿಗೆ ಒಂದು ಅರ್ಧ kg ಕಡಲೆಬೇಳೆ ಹಾಗೆ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಮತ್ತು ಬೆಲ್ಲನ ಇವಾಗ ಸ್ವಲ್ಪ ಕುಟ್ಟಿಟ್ಕೋಬೇಕು. ಸೊ ಇವಾಗ ನಾವು ಬೆಲ್ಲ ಎಲ್ಲ ಕೆಚ್ಚಿ ಇಟ್ಕೊಂಡಿದ್ದೀನಿ ಗೈಸ್. ನಮ್ಮಮ್ಮ ರುಬ್ಬಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ತವ್ರೆ. ಅದು ನೋಡ್ಕೊಂಡು ನಮ್ಮ ದೊಡ್ಡಮ್ಮ ಚೆನ್ನಾಗಾಯ್ತಾ. ಪಾಕ ತೆಗಿತವ್ರೆ, ಬೆಲ್ಲದ ಪಾಕನ, ಬಿಕಾಸ್ ಹೂರ್ಣ ಮಾಡೋದಕ್ಕೆ ಸಖತ್ತಾಗಿ ತೆಗಿತಾರೆ. ಯಾವಾಗಲೂ ಇವರೇ ನಮಗೆ ತಗೋಕೊಡೋದು. ಪಾಪ ಕೆಲ್ಸದಿಂದ ಬಂದು ನೆಮ್ಮದಿ ಕೊಡ್ತಾ ಇಲ್ಲ ನಾನು. ಸದಾ ಮೈದಾ ಹಿಟ್ಟನ್ನೆಲ್ಲ ಕಲಸಿಟ್ಟಿದ್ದೆ, ನಮ್ಮಮ್ಮ ಇನ್ನೊಂದ್ಸಲ ಕಲಿಸ್ತವ್ರೆ ನೋಡಿ. ಮಮ್ಮಿ ಚೆನ್ನಾಗಿ ಕಲಿಸಿದ್ದೀನಾ? ಇನ್ನೊಂದ್ಸಿ ಆಯಿಲ್ ಹಾಕ್ಬೇಕಾ ಸಾಕಲ್ವೇ? ಮೈದಾ ಹಿಟ್ಟು ಮತ್ತು ಸೂಜಿ ರವೆ ಹಾಕಿ ಕಲಸಿರೋದು, ಅರ್ಧ kgಗೆ ಮಾಡ್ತಾರೆ ನಾವು ಒಬ್ಬಟ್ಟು. ಪಾಕ ಸೋಸ್ತವ್ರೆ, ಕಲ್ಗಿಲ್ಲಿ ಇರುತ್ತೆ ಬೆಲ್ಲದಲ್ಲಿ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಸಖತ್ತಾಗೈತೆ ನಮ್ಮ ದೊಡ್ಡವ ತೆಗ್ದಿರೋದು. ದೊಡ್ಡಮ್ಮ ಇದು ಗಟ್ಟಿ ಪಾಕನೇ ಹಳೆ ಪಾಕನಾ? ಗಟ್ಟಿಗೆ ತಗೋಬೇಕು ಪಾಕ. ಹಾಂ, ಇವಾಗ ತೆಂಗಿನಕಾಯಿ ಹಾಕೋತಾ ಇದ್ದಾರೆ. ಕೊಬ್ಬರಿಕಾಯಿ ಮತ್ತು ಹಸಿ ತೆಂಗಿನಕಾಯಿ ಮಿಕ್ಸ್ ಆಗಿರೋದು ಇದು. ಬೆಲ್ಲದ ಪಾಕದ ಜೊತೆಗೆ ತೆಂಗಿನಕಾಯಿ ಮಿಶ್ರಣ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇನ್ನು ಕಡಲೆಕಾಯಿನ ಇಟ್ಟಿದ್ದು ಹಾಕಿಲ್ಲ. ಇಲ್ಲಿ ನಮ್ಮ ಮಮ್ಮಿ ಪಾತ್ರೆ ಬೆಳಗ್ತವ್ರೆ. ಎಷ್ಟು ದಿನ ತಿನ್ನಬೇಕು ಅನ್ಕೋತೈತೆ, ಬಟ್ ರೆಡಿಮೇಡ್ ತೊಗೊಬಂದೆ ಎಷ್ಟು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮಾಡ್ತಾವ್ರಿ. ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಪಾಕದ ಜೊತೆಗೆ, ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ. ಅಲ್ಲಿ ದೊಡ್ಡಮ್ಮ ಗೈಸ್ ಫೈನಲಿ
ಗೈಸ್ ಫೈನಲಿ ಎಲ್ಲ ರೆಡಿ ಆಯಿತು. ಹೂರ್ಣ ಮತ್ತು ಇಲ್ಲಿ ಮೈದಾ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ದು ಆವಾಗಲೇ. ನಮ್ಮಮ್ಮ ಇವಾಗ ಒಬ್ಬಟ್ಟ ತಡ್ತಿದ್ದಾರೆ. ಮಮ್ಮಿ ಫುಲ್ಲು ತೆಳ್ಳು ಕಟ್ಟಬೇಕು. ಮತ್ತು ಇಲ್ಲಿ ನಾವು ಬಾಣಲಿಲಿ ಮುದ್ದೆ ಮಾಡೋದು, ಅದಕ್ಕೋಸ್ಕರ ಬಾಣಲಿಲಿ ಮುದ್ದೆಗೆ ಇಟ್ಟಿದ್ದೀವಿ. ಮತ್ತು ಇಲ್ಲಿ ತವ ಕಾಯೋದಕ್ಕೆ ಇಟ್ಟಿದ್ದೀವಿ, ಉಪ್ಪಿಟ್ಟು ತಟ್ಟು ಅಂತ ಹಾಕೋದಕ್ಕೆ. ಆ್ಯಂಡ್ ಇವತ್ತು ಮನೇಲಿ ಊಟ ಮಾಮೂಲಿ ಬೇಳೆ ಸಾಂಬಾರು ಆ್ಯಂಡ್ ಇದು ಒಬ್ಬಟ್ಟು ಜೊತೆಗೆ ಕಾಯಿ. ಮತ್ತು ಇಲ್ಲಿ ರೈಸ್ ಇಟ್ಟಿದ್ದೀವಿ ಆಗಿದೆ. ಮಮ್ಮಿ ಇವಾಗ ಸ್ವಲ್ಪ ಆಯಿಲ್ ಸುತ್ತ ಹಾಕಬೇಕು. ಜಾಸ್ತಿ ಆಗೈತೆ ಎಣ್ಣೆ. ನಮ್ಮ ದೊಡ್ಡಮ್ಮಂಗೆ ಇವಾಗ ಒಬ್ಬಟ್ಟು ಮತ್ತು ಕಾಯಲ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಅವರು ತಿನ್ಬಿಟ್ಟು ಟೇಸ್ಟ್ ಹೇಳಬೇಕು. ಇಲ್ಲಿ ನಮ್ಮ ದೊಡ್ಡಮ್ಮರು ಒಬ್ಬಿಟ್ಟು ಮುಗಿಸಿ ಮುದ್ದೆ ಮತ್ತು ಸಾಂಬಾರು ತಿಂತವ್ರೆ. ನಮ್ಮಮ್ಮ ಒಬ್ಬಿಟ್ಟು ಹಾಕಿಸ್ಕೊಳ್ದೇನೆ ಬರೀ ಮುದ್ದೆ ಸಾಂಬಾರು ತಿಂತವ್ರೆ. ಇವರು 2 ಒಬ್ಬಿಟ್ಟು ಕಾಯಾಲು ಮತ್ತು ತಿಂತವ್ರೆ. ನೆಕ್ಸ್ಟು ಇದನ್ನು ಬ್ಯಾಟಿಂಗ್ ಮಾಡ್ತಾರೆ. ಚೆನ್ನಾಗೈತಾ? ಚೆನ್ನಾಗೈತಾ? ನಾನೇ ಮಾಡಿರೋದು. ಮಾಡೋಣ ಅಂತಂದ್ಬಿಟ್ಟು ನೋಡಿ, ಒಂದೇ ಒಂದು ಒಬ್ಬಟ್ಟು ಆದರೆ ಒಂದು ತಿನ್ನಲ್ಲ, ಅರ್ಧ ತಿಂತೀನಿ. ಮತ್ತು ಕಾಯಲು ಇವಾಗ ಬ್ಯಾಟಿಂಗ್ ಮಾಡಬೇಕು. ಚೆನ್ನಾಗಾಯ್ತು. ಇನ್ನೊಂದು ಏನು ಗೊತ್ತಾ, ನಾನು ಬೆಳಗ್ಗೆ ನಾಷ್ಟ ಮಾಡಿದ್ದಕ್ಕೆ ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ನನಗೆ ಒಬ್ಬಟ್ಟನ್ನ ಬಿಸಿ ಬಿಸಿ ಇದ್ದಾಗೇ ತಿನ್ನೋದಕ್ಕೆ ತುಂಬ ಇಷ್ಟ. ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಿಲ್ವ ಅಂತ ನಿಜ ಗೊತ್ತಿಲ್ಲ, ಬಿಕಾಸ್ ಇಲ್ಲಿ ಟಮಟೆ ಸೌಂಡು. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಮ್ಮಿ ಸ್ವಲ್ಪ ಅವ್ರ ಮನೆಯವು ಸಾಮಾನಿದ್ದು, ಅದಕ್ಕೆ ಅದನ್ನು ತಗೊಂಡೋಗ್ತಿದ್ದಾರೆ. ಮತ್ತೆ ಇನ್ನೇನು ಇಲ್ಲ. ಮಮ್ಮಿ ದೊಡ್ಡಮ್ಮ ಬಾಯ್ ಬಾಯ್, ಹುಷಾರು, ಕಾಲ್ ಮಾಡಿ ಹೋದ್ಮೇಲೆ. ಇತ್ತವ್ರೆ ನನಗೆ ಇವಾಗ ಏನು ಕೆಲಸ ಅಂತಂದರೆ ಊಟ ಮಾಡಿರೋ ಪ್ಲೇಟ್ಸ್ ಎಲ್ಲ ತೊಳಿಬೇಕು, ಮತ್ತು ಒಂದು ರೌಂಡ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಅಂತೂ ಫುಲ್ಲು ಮೆಸ್ಸಪ್ ಆಗಿಬಿಟ್ಟೈತೆ. ಸೊ ತೋರಿಸ್ತೀನಿ ಬನ್ನಿ. ಇವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೋಬೇಕು. ಪಾತ್ರೆ ಬೆಳಗೋದೆಲ್ಲ ಇಷ್ಟೊಂದು ಐತೆ. ಇಲ್ಲೆಲ್ಲ ಸ್ವಲ್ಪ ಆಯಿಲ್ ಥರ ಆಗ್ಬಿಟ್ಟೈತೆ. ಎಲ್ಲನೂ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಪಾತ್ರೆ ಎಲ್ಲನೂ ತೊಳೆದು ಅಡುಗೆ ಮನೆ ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿದ್ದೆ. ಸೊ ಇವಾಗ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಯಿತು. ಇವಾಗ ಏನಿಲ್ಲ, ಬೆಳಗ್ಗೆ ಎದ್ದು ಫುಲ್ ಫ್ರೀ. ಏನಿದ್ರು ಟಿಫನ್ಗೆ ಅಷ್ಟೇ ರೆಡಿ ಮಾಡ್ಕೊಳ್ಳೋದು. ಸೊ ಇವಾಗ ಸ್ವಲ್ಪ ನಾನು ಮುಖ ತೊಳ್ಕೊಂಡು ಪಾಚಿ ಮಾಡಬೇಕು. ಮುಖ ತೊಳ್ಕೊಂಡು ನಿಮ್ಗೆ ಸಿಗ್ತೀನಿ ಗೈಸ್. ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್. Check the mic and make sure it sound right, boys.